ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ARTO ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ್. ಚಿಂತಾಮಣಿ ನಗರದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಉದ್ಘಾಟನೆಯಾದ ಚಿಂತಾಮಣಿ ನಗರದ ಹೊರವಲಯದ ಕನಂಪಲ್ಲಿಯಲ್ಲಿರುವ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಗಳ ದರ್ಬಾರ ಹೆಚ್ಚಾಗಿದ್ದು, ಈ ಬಗ್ಗೆ ವಿಡಿಯೋಗಳ ಸಮೇತ ಅಧಿಕಾರಿಗಳನ್ನು ಪ್ರಶ್ನಿಸಿದರೆ ಅಧಿಕಾರಿಗಳಿಂದ ಸಿಕ್ಕ ಉತ್ತರ ಉಡಾಪೆ ಉತ್ತರ ಎಂದು ಸಾರ್ವಜನಿಕರಾದ ಅಸ್ಲಾಂ ವೆಂಕಟೇಶ್ ಸೇರಿದಂತೆ ಮತ್ತಿತರರು ದೂರಿದ್ದಾರೆ. ಕಚೇರಿಯಲ್ಲಿ ಖಾಸಗಿ ವ್ಯಕ್ತಿಯೋರ್ವ ಹೆಚ್ಚಿನ ಹಣ ವಸೂಲಿ ಮಾಡಿಕೊಂಡು ನಾನು RTO ಸಿಬ್ಬಂದಿ ಎಂಬ ರೀತಿಯಲ್ಲಿ ಬಿಂಬಿಸಿಕೊಂಡು ಅಧಿಕಾರಿಗಳ ಬಳಿಗೆ ಫೈಲ್ಗಳು ತೆಗೆದುಕೊಂಡು ಹೋಗುವುದು, ಸಹಿ ಹಾಕಿಸುವುದು ಸೇರಿದಂತೆ ಮತ್ತಿತರ ಕೆಲಸಗಳನ್ನು ಮಾಡುತ್ತಿರುವ ಬಗ್ಗೆ ವಿಡಿಯೋ ಚಿತ್ರಗಳ ಸಮೇತ ಸೆರೆ ಹಿಡಿದು ARTO ಅಧಿಕಾರಿ ವೇಣುಗೋಪಾಲ್ ರೆಡ್ಡಿ ಮತ್ತು ಬ್ರೇಕ್ ಇನ್ಸ್ಪೆಕ್ಟರ್ ವಿಜೇಂದ್ರ ಖಾಸಗಿ ವ್ಯಕ್ತಿ ಪ್ರಶ್ನಿಸಿದಾಗ ಅವರು ಖಾಸಗಿ ವ್ಯಕ್ತಿಗೂ ನಮಗೆ ಯಾವುದೇ ರೀತಿಯ ಸಂಬಂಧವಿಲ್ಲ ಎಂಬ ಆರ್ಕೆ ಮತ್ತು ಉಡಾಪೆ ಉತ್ತರ ಅವರಿಂದ ಬಂತು ಎಂದು ಅವರು ದೂರಿದರು. ಇಲ್ಲಿನ ಖಾಸಗಿ ವ್ಯಕ್ತಿಯ ದರ್ಬಾರ್ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಿ ಕಡಿವಾಣ ಹಾಕದೇ ಇದ್ದರೆ ಖಾಸಗಿ ವ್ಯಕ್ತಿಯನ್ನು ಅಧಿಕಾರಿಗಳ ಸಮೇತ ಹಿಡಿದುಕೊಂಡು ಕಾನೂನು ರೀತಿ ಕ್ರಮ ಕೈಗೊಳ್ಳುವುದಾಗಿ ಅವರು ಎಚ್ಚರಿಸಿದ್ದಾರೆ. ಬ್ರೇಕ್ ಇನ್ಸ್ಪೆಕ್ಟರ್ಗೆ ಕರೆಸಿಬಿಟ್ಟು ಕೇಳ್ಬೋದಲ್ಲ, ಯಾರು ಈ ವ್ಯಕ್ತಿ, ನೀವು ಯಾರು, ಬಟ್ ಯಾರು ಅಂತ ಗೊತ್ತಿಲ್ಲಲ್ಲ ನನಗೆ. ನೀವು ಕೇಳಿಸ್ಬೋದಲ್ಲ, ವಿಡಿಯೋ ಇದೆಯಲ್ಲ ಸರ್, ಇವಾಗ ಮಾಡ್ಕೊಂಡು ಬಂದಿರ್ತಕ್ಕಂಥ ಯಾರಂತ ನಾನು ನೋಡ್ತೀನಿ. ನಾನು ಕೇಳ್ಬೋದಲ್ಲ, ಕೇಳೋಕ್ಕೆ ಯಾರು ಇರೋಲ್ಲ ಇದಾಗಲ್ಲ ಸರ್ ಬ್ರೇಕ್ ಇನ್ಸ್ಪೆಕ್ಟರ್ ಕರ್ಸ್ಕೊಳ್ತೀನಿ. ಈಗ ಫೈಲ್ ತೊಗೊತಾ ಇರೋದು RTO ಆಫೀಸ್ ಹಿಂಭಾಗದಲ್ಲಿ, ನಿಮ್ಗೇನು ಗೊತ್ತಿಲ್ಲ ಸರ್? ಹೊರಗಡೆ ನಡೆಯೋದು ನಮ್ದೇನು ಗೊತ್ತಾಗಲ್ಲ. ನಿಮಗೂ ಆ ಗೋಪಾಲ ಅನ್ನೋಕ್ಕಂಥ ಹೆಸರಿದೆ, ಅವ್ರಿಗೂ ನಿಮಗೂ ಸಂಬಂಧ ಇಲ್ವಾ ಸರ್? ಕಚೇರಿಗೂ ಅವ್ರಿಗೂ ಸಂಬಂಧ ಇಲ್ವಾ? ಕಚೇರಿ ಯಾರು ಸಂಬಂಧ ಇಲ್ಲ. ಇಸ್ಕೊಂಡ್ರಲ್ಲ ಅವ್ರು ಯಾರು? ಅವರು ಕೂಡ ನಮ್ಗೆ ಅವರೆಲ್ಲ ಪಬ್ಲಿಕ್ಗೆ ಬಂದಿದ್ದು. ಅದಕ್ಕೂ ಅವ್ರಿಗೂ ನಿಮ್ಗೆ ಸಂಬಂಧ ಇಲ್ಲ. ಇನ್ನು ಕಚೇರಿ ಒಳಗಡೆ ಬರ್ತಾರೆ, ಫೈಲ್ ಇಸ್ಕೊಂಡ್ರು ಅವರು ಎಲ್ಲ ಯಾವ ಕಚೇರಿ ಯಾರು ಇದ್ರು ಹೇಳಿ. ಇಲ್ಲ, ಇವಾಗ ವಿಡಿಯೋನೇ ಹೇಳ್ತಾ ಇದ್ರಲ್ಲ ಸ್ಪಷ್ಟವಾಗಿ. ಅದನ್ನು ಇದು ಮಾಡಿ ಕಂಪ್ಲೇಂಟ್ ಮಾಡಿ ಮೇಲಧಿಕಾರಿಗಳು ಕಂಪ್ಲೇಂಟ್ ಅದು ನಿಮಗೂ ಅವ್ರಿಗೂ ಸಂಬಂಧ ಅಷ್ಟೇ.